ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ನೇಬರ್ ಜೊತೆಗೆ ಸೇರಿಕೊಂಡು ಒಂದು ಡೇ ಔಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಹೋದ್ವಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ. ಇಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಆರತಿ ಮಾಡೋದು ಇಲ್ಲಿಯ ಸಂಪ್ರದಾಯ. ಸೊ ಅದನ್ನು ಮಾಡಿದ್ವಿ. ಆ ನಂತರ ಇಲ್ಲೊಂದು ಕಲ್ಲು ಕಾಣಲಿಕ್ಕೆ ಸಿಗುತ್ತೆ ನಿಮಗೆ. ಇದು ವಿಶ್ ಕಲ್ಲು. ನಾವೇನಾದ್ರೂ ನಮ್ಮ ಆಸೆ ಇದ್ದರೆ ಅಲ್ಲಿ ಹೇಳಿದರೆ ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ಈ ಕಲ್ಲಿನ ಮೂಲಕ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಪ್ರಸಾದ ತಗೊಂಡು ನೆಕ್ಸ್ಟ್ ಹೊರಟ್ವಿ ನಾವು ಕಬ್ಬನ್ ಪಾರ್ಕಿಗೆ. ಕಬ್ಬನ್ ಪಾರ್ಕಲ್ಲಿರುವ ಬಾಲವನಕ್ಕೆ ಹೊರಟ್ವಿ. ಅಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುವ ಗೇಮ್ಸ್ ಎಲ್ಲ ಇದೆ. ತುಂಬ ಎಂಜಾಯ್ ಮಾಡ್ಬೋದು ಮಕ್ಕಳು. ನೀವು ಏನಾದರೂ ಬ್ಯಾಂಗ್ಳೂರಿಗೆ ಬಂದರೆ, ಇಲ್ಲಾಂದರೆ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಕಬ್ಬನ್ ಪಾರ್ಕ್ ಬಾಲವನ ನೋಡಲಿಲ್ಲ ಅಂದರೆ ಮಕ್ಕಳ ಜೊತೆ ಒಂದು ಸಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಮಗೂ ರಿಲ್ಯಾಕ್ಸ್ ಮಾಡಲಿಕ್ಕೆ ಇಲ್ಲಿ ಟೈಮ್ ಸಿಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ತುಂಬ ಗೇಮ್ಸ್ ಎಲ್ಲ ಇದೆ. ಫೀಸ್ ಕೂಡ ಅಷ್ಟೇ ತುಂಬ ರೀಸನೇಬಲ್ ಆಗಿದೆ. ಎಂಟ್ರಿ ಫೀಸ್ ಬಂದು ದೊಡ್ಡವರಿಗೆ 20 ರುಪೀಸ್ ಇರುತ್ತೆ. ಚಿಕ್ಕವರಿಗೆ ಅಂದರೆ 12 ಇಯರ್ಸ್ ಬಿಲೋ ಮಕ್ಕಳಿಗೆ ಫ್ರೀ ಇರುತ್ತೆ. ಹಾಗೆಯೇ ಕೆಲವೊಂದು ಗೇಮ್ಸ್ ಇಲ್ಲಿ ನಾವು ಫೀಸ್ ಪೇ ಮಾಡಬೇಕಾಗುತ್ತೆ ಒಳಗಡೆ ಬಂದು. ಸೊ ಅದು ಕೂಡ ರೀಸನೇಬಲ್ ಆಗಿದೆ. ಇದೆಲ್ಲ ಫ್ರೀ ಇದೆ. ಇಲ್ಲಿ ಕಾಣ್ತಾ ಇರೋದು ವಿಡಿಯೋದಲ್ಲಿ ಇದೆಲ್ಲ ಫ್ರೀ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ಮತ್ತು ಕೆಲವೊಂದು ಗೇಮ್ಸಿಗೆ ನಾವು ಫೀಸ್ ಪೇ ಮಾಡಬೇಕು. ಅಷ್ಟೊತ್ತಿಗೆ ಮಳೆ ಸಹ ಬಂತು. ಮಕ್ಕಳಿಗೆ ಡಿಸಪಾಯಿಂಟ್ ಆಯಿತು ಮಳೆ ಬಂದು, ಸ್ವಲ್ಪ ಆಟ ಆಡಲಿಕ್ಕೆ ಕಮ್ಮಿ ಸಿಕ್ತು ಅಂತ. ಸೊ ಅವರನ್ನು ಕರ್ಕೊಂಡು ಟ್ರೈನಲ್ಲಿ ಒಂದು ರೌಂಡ್ ಹೊಡಿಸಿದೆ. ಟ್ರೈನ್ ಫೀಸ್ ಬಂದು ಮಕ್ಕಳಿಗೆ 10 ರುಪೀಸ್ ಇರುತ್ತೆ, ದೊಡ್ಡವರಿಗೆ 30 ರುಪೀಸ್ ಇರುತ್ತೆ. ಹಾಗೆಯೇ ಇಲ್ಲಿ ಬೋಟಿಂಗ್ ಸಹ ನೀವು ಕಾಣ್ಬೋದು. ಬೋಟಿಂಗ್ ಮಾಡುವವರಿಗೆ ಬೋಟಿಂಗ್ ಸಹ ಇದೆ. ಅಲ್ಲಿ ಆಟ ಆಡಿ ನಂತರ ನಾವು ಇಲ್ಲೇ ಪಕ್ಕದಲ್ಲಿರುವಂತಹ ಅಕ್ವೇರಿಯಂಗೆ ಬಂದ್ವಿ. ಇಲ್ಲಿ ಅಕ್ವೇರಿಯಮಲ್ಲಿ ತುಂಬ ವೆರೈಟೀಸ್ ಆಫ್ ಫಿಶಸ್ ಇತ್ತು. ಜೆಲ್ಲಿ ಫಿಶ್ಶು, ಸ್ಟಾರ್ ಫಿಶ್ಶು ಎಲ್ಲದನ್ನು ಮಕ್ಕಳು ನೋಡಿ ತುಂಬ ಖುಷಿಯಾಯಿತು ಅವರಿಗೆ. ತುಂಬ ಎಂಜಾಯ್ ಮಾಡಿದರು ಈ ಡೇಸ್. ಮಕ್ಕಳನ್ನು ಈ ರೀತಿ ಹೊರಗಡೆ ಕರ್ಕೊಂಡು ಬಂದು ಅವರಿಗೆ ನೇಚರ್ ಎಕ್ಸ್ಪ್ಲೋರ್ ಮಾಡಿಸಿದ್ರೆ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡೋದ್ರ ಜೊತೆಗೆ ತುಂಬ ವಿಷಯನ ಕಲಿತಾರೆ. ನಮಗೆ ಸಹ ತುಂಬ ಖುಷಿಯಾಯಿತು ಮಕ್ಕಳ ಜೊತೆಗೆ ಹೊರಗಡೆ ಬಂದು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲ ಸುತ್ತಾಡಿ ಆಗಬೇಕಾದ್ರೆ ಸಂಜೆ ಆಗಿತ್ತು. ಇವತ್ತಿನ ಡೇ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಹಸಿವೆ ಸಾಗ್ತಿತ್ತು. ಸೊ ಅಲ್ಲೇ ಸ್ವಲ್ಪ ದೂರದಲ್ಲಿರುವಂತಹ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ತಿಂದ್ಕೊಂಡು ಮನೆಗೆ ಹೋದ್ವಿ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.